ಇನ್ನು ಎಐಎಡಿಎಂಕೆ ಜೊತೆ ಮೈತ್ರಿ ಬೆನ್ನಲ್ಲೇ ಬಿಜೆಪಿಯ ರಾಜ್ಯಾಧ್ಯಕ್ಷ ಆಯ್ಕೆಯೂ ಫೈನಲ್ ಆಗಿದೆ. ನಯನಾರ್ ನಾಗೇಂದ್ರನ್ ಆಯ್ಕೆಯಾಗಿದ್ದಾರೆ. ಬಿಜೆಪಿಯ ರಾಜ್ಯಾಧ್ಯಕ್ಷ ಸ್ಥಾನಕ್ಕೆ ಬಹುತೇಕ ಫೈನಲ್ ನಯನಾರ್ ನಾಗೇಂದ್ರನದ್ದು. ತಮಿಳುನಾಡಿನ ತೇವರ್ ಸಮುದಾಯದಲ್ಲಿ ಅತ್ಯಂತ ಪ್ರಭಾವಿ ನಾಯಕ. ಇವರ ಆಯ್ಕೆ ಬಹುತೇಕ ಫೈನಲ್ ಅಂತಿಮಗೊಳಿಸಿದ್ದಾರೆ. ಎಐಎಡಿಎಂಕೆ ಜೊತೆ ಮೈತ್ರಿಯ ಬೆನ್ನಲ್ಲೇ ರಾಜ್ಯಾಧ್ಯಕ್ಷರ ಆಯ್ಕೆಯ ಬಗ್ಗೆಯೂ ಕೂಡ ಒಂದು ನಿರ್ಧಾರಕ್ಕೆ ಬಿಜೆಪಿ ಬಂದಿದೆ. ಕೆಲವು ದಿನಗಳ ಹಿಂದೆ ರಾಜ್ಯಾಧ್ಯಕ್ಷ ಸ್ಥಾನಕ್ಕೆ ಅಣ್ಣಾಮಲೈ ರಾಜೀನಾಮೆಯನ್ನ ಕೊಟ್ಟಿದ್ರು. ಈಗ ಆ ಸ್ಥಾನಕ್ಕೆ ನಯನಾರ್ ನಾಗೇಂದ್ರನ್ ಅವರನ್ನ ಕರ್ಕೊಂಡು ಬರೋದಕ್ಕೆ ಬಿಜೆಪಿ ನಿರ್ಧರಿಸಿದೆ. ರಾಜ್ಯಾಧ್ಯಕ್ಷರ ಆಯ್ಕೆಯ ವಿಷಯದಲ್ಲಿ ಬಹಳಷ್ಟು ಷರತ್ತುಗಳಿದ್ವು. ಪಳನಿಸ್ವಾಮಿ ಭೇಟಿಯಾಗಿದ್ರು, ಅದರ ಬಗ್ಗೆ ಚರ್ಚೆನೂ ಮಾಡಿದ್ರು ಅಂತೆಲ್ಲ ಇತ್ತು. ಈಗ ಅಂತಿಮವಾಗಿ ನಯನಾರ್ ನಾಗೇಂದ್ರನ್ ನಾಮಪತ್ರ ಸಲ್ಲಿಸೋದಿದ್ದಾರೆ. ಇವಾಗ ಇನ್ನಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ರಾಜಕೀಯ ವಿಶ್ಲೇಷಕರಾದ ಪ್ರಶಾಂತ್ ನಾಥು ನಮ್ಮೊಂದಿಗೆ ಲೈವ್ನಲ್ಲಿ ಮತ್ತೆ ಸಂಪರ್ಕದಲ್ಲಿದ್ದಾರೆ. ಪ್ರಶಾಂತ್, ಅಣ್ಣಾಮಲೈ ರಾಜೀನಾಮೆ ಆಯಿತು, ಈಗ ನಯನಾರ್ ನಾಗೇಂದ್ರನ್ ಆಲ್ಮೋಸ್ಟ್ ಫೈನಲ್. ಹಾಗೆ ಅಮಿತ್ ಶಾ ಹೇಳ್ತಿದ್ದಾರೆ ಎನ್ಡಿಎ ನೇತೃತ್ವ ವಹಿಸುವುದು ಪಳನಿಸ್ವಾಮಿ ಅವರ ನೇತೃತ್ವದಲ್ಲೇ ಚುನಾವಣೆ ಅಂತ. ಅಂದರೆ ಇಷ್ಟು ಕಳೆದ 10 ದಿನಗಳಿಂದ ಏನು ಸ್ಪೆಕ್ಯುಲೇಷನ್ಸ್ ನಡೀತಾ ಇದ್ವು ಅದನ್ನು ಸ್ವತಃ ಅಮಿತ್ ಶಾ ಅವರೇ ಇವತ್ತು ಚೆನ್ನೈಗೆ ಬಂದು ಪತ್ರಿಕಾಗೋಷ್ಠಿ ನಡೆಸುವುದರ ಮೂಲಕ ಪುಷ್ಟೀಕರಿಸಿದ್ದಾರೆ. ಅಂದರೆ ಪಳನಿಸ್ವಾಮಿ ನೇತೃತ್ವಕ್ಕೆ ಅಣ್ಣಾಮಲೈ ವಿರೋಧ ಇತ್ತು. ಪಳನಿಸ್ವಾಮಿ ಆಡಳಿತ ನಡೆಸಿದ ವೈಖರಿಯನ್ನು ಅಣ್ಣಾಮಲೈ ತಮ್ಮ ಭಾಷಣಗಳಲ್ಲಿ ಕಟುವಾಗಿ ಟೀಕಿಸ್ತಾ ಇದ್ರು. ಇವತ್ತು ಅಮಿತ್ ಶಾ ಹೇಳ್ತಿದ್ದಾರೆ ಎನ್ಡಿಎನ ನೇತೃತ್ವವನ್ನು ಎಐಎಡಿಎಂಕೆ ವಹಿಸುತ್ತೆ. ಎಐಎಡಿಎಂಕೆ ನೇತಾರರಾಗಿ ಪಳನಿಸ್ವಾಮಿ ಇರೋದರಿಂದ ಸಹಜವಾಗಿ ಎನ್ಡಿಎ ನೇತೃತ್ವವನ್ನು ಪಳನಿಸ್ವಾಮಿ ವಹಿಸ್ತಾರೆ ಅಂತ ಹೇಳುವುದರೊಂದಿಗೆ ಅಣ್ಣಾಮಲೈ ಅವರ ನಾಯಕತ್ವವನ್ನು ಅಂಡರ್ಮೈನ್ ಮಾಡ್ತಿದ್ದೀವಿ ಅಂತಕ್ಕಂಥದ್ದನ್ನು ಅವರು ಬಹಿರಂಗವಾಗಿ ಹಂಗೆ ಹೇಳಲ್ಲ ಯಾವುದೇ ಪೊಲಿಟಿಕಲ್ ಪಾರ್ಟಿಯ ನಾಯಕರು. ಆದರೆ ಅಮಿತ್ ಶಾ ಅದನ್ನು ಭಾಳ ಸೂಚ್ಯವಾಗಿ ಹೇಳ್ತಿದ್ದಾರೆ. ಅಣ್ಣಾಮಲೈ ರಾಜ್ಯಾಧ್ಯಕ್ಷರಾಗಿ ಮುಂದುವರೆಯಲ್ಲ ಅಂತಕ್ಕಂಥದ್ದನ್ನು ಸ್ಪಷ್ಟಪಡಿಸಿದ ನಂತರ ಈ ಒಂದು ಪತ್ರಿಕಾಗೋಷ್ಠಿ ನಡೀತು. ಈ ಪತ್ರಿಕಾಗೋಷ್ಠಿಯಲ್ಲಿ ಭಾಗವಹಿಸಬೇಕು ಅನ್ನುವ ಕಾರಣಕ್ಕೋಸ್ಕರ ಅಮಿತ್ ಶಾ ದಿಲ್ಲಿಯಿಂದ ಬಂದು ಈ ಒಂದು ಸಂದೇಶವನ್ನು ತಮಿಳುನಾಡಿನ BJP ಕ್ಯಾಡರ್ಗೆ ಮತ್ತು ಎಐಎಡಿಎಂಕೆ ಕ್ಯಾಡರ್ಗೆ ಕೊಡ್ತಕ್ಕಂಥ ಪ್ರಯತ್ನವನ್ನು ಮಾಡಿದ್ದಾರೆ. ಎಐಎಡಿಎಂಕೆಯ ನೇತೃತ್ವದಲ್ಲೇ BJP ಮುಂದುವರಿಯುತ್ತೆ. ಅಣ್ಣಾಮಲೈ ಒಂದು ಇಂಡಿಪೆಂಡೆಂಟ್ ಲೀಡರ್ಶಿಪ್ಪನ್ನು ಡೆವಲಪ್ ಮಾಡಬೇಕು, ಗ್ರೂಮ್ ಮಾಡಬೇಕು ಅಂತಕ್ಕಂಥ ಪ್ರಯತ್ನವನ್ನು ಮಾಡಿದರು. ಆದರೆ 2024ರ ಲೋಕಸಭಾ ಚುನಾವಣೆಯಲ್ಲಿ ಅವರ ಪ್ರಯತ್ನಕ್ಕೆ ಯಶಸ್ಸು ಸಿಗಲಿಲ್ಲ. ಹೀಗಾಗಿ 26ರ ವಿಧಾನಸಭಾ ಚುನಾವಣೆಯಲ್ಲೂ ಕೂಡ BJP ಪ್ರತ್ಯೇಕವಾಗಿ ಹೋದರೆ ಪುನರಪಿ DMKಗೆ ಸಹಾಯ ಆಗುತ್ತೆ, DMKಯ ಮಿತ್ರ ಪಕ್ಷ ಕಾಂಗ್ರೆಸ್ಗೆ ಸಹಾಯ ಆಗುತ್ತೆ, ಒಂದು ರಾಜ್ಯ ಸರ್ಕಾರವನ್ನು ಬಿಟ್ಟುಕೊಟ್ಟಂತಾಗತ್ತೆ ಅನ್ನುವ ಕಾರಣಕ್ಕೋಸ್ಕರ BJP ಎಐಎಡಿಎಂಕೆ ಜೊತೆ ಮತ್ತೊಮ್ಮೆ ಮೈತ್ರಿಯನ್ನು ಮಾಡ್ಕೊಳ್ತಾ ಇದೆ. 24ರ ಚುನಾವಣೆಯಲ್ಲಿ BJPಯ ಸ್ಟ್ರಾಟಜಿಕಲ್ ಪೊಸಿಷನ್ ಇತ್ತು. ಎಐಎಡಿಎಂಕೆ ಇಲ್ಲದೆ ನಾವು ಒಂದು 4-5 ಸೀಟ್ಗಳನ್ನು ಗೆಲ್ಲಬಹುದು, ಯಾಕಾಗಿ ಎಐಎಡಿಎಂಕೆ ಜೊತೆ ಮೈತ್ರಿ ಮಾಡ್ಕೊಳ್ಬೇಕು ಅಂತಕ್ಕಂಥದ್ದು. ಬಟ್ ಅದು ವೋಟ್ ಬಂತು, ಸೀಟಾಗಿ ಕನ್ವರ್ಟ್ ಆಗಲಿಲ್ಲ. ಆ ಕಾರಣದಿಂದ ಈಗ ಒಂದು ಹೊಸ BJPಯ ರಾಜ್ಯಾಧ್ಯಕ್ಷರ ಹುಡುಕಾಟ ಕೂಡ ನಡೆದಿತ್ತು. ವನತಿ ಶ್ರೀನಿವಾಸನ್, ತಮಿಳ್ ಸೆಲ್ವೈ ಇವರ ಹೆಸರುಗಳು ಕೂಡ ಬಂದು ಹೋದವು. ಅಂತಿಮವಾಗಿ ತಮಿಳುನಾಡಿನ BJPಯ MLA ಆಗಿರ್ತಕ್ಕಂಥ ನಾಗೇಂದ್ರನ್ ಅವರ ಹೆಸರನ್ನು, ಯಾಕಂದರೆ ಅಲ್ಲಿ ಜಾತಿಯ ದೃಷ್ಟಿಯಿಂದ ನೋಡಿದಾಗ ಒಂದು ಕಾಂಬಿನೇಷನ್ ಬೇಕಾಗತ್ತೆ. ಪಳನಿಸ್ವಾಮಿ ಮತ್ತು ಅಣ್ಣಾಮಲೈ ಇಬ್ಬರು ಗೌಂಡರ್ ಸಮುದಾಯಕ್ಕೆ ಸೇರಿರ್ತಕ್ಕಂಥವ್ರು. ಕಳೆದ ಬಾರಿ ಎಐಎಡಿಎಂಕೆ ಕೂಡ ಗೌಂಡರ್ ಸಮುದಾಯದ ಅಭ್ಯರ್ಥಿಯನ್ನೇ ಕೊಯಮತ್ತೂರಿನಲ್ಲಿ ಕೊಟ್ಟಿದ್ದರಿಂದ ಅಣ್ಣಾಮಲೈ ಸೋಲ್ಬೇಕಾಯಿತು. ಹೀಗಾಗಿ BJP ತೇವರ್ ಸಮುದಾಯಕ್ಕೆ ಸೇರಿದ ಒಬ್ಬ ನಾಯಕನನ್ನು BJP ರಾಜ್ಯಾಧ್ಯಕ್ಷನಾಗಿ ಮಾಡುವುದರ ಮೂಲಕ ತೇವರ್ ಗೌಂಡರ್ ಒಂದು ಕಾಂಬಿನೇಷನನ್ನು ಮಾಡ್ತಕ್ಕಂಥ ಪ್ರಯತ್ನವನ್ನು ಮಾಡ್ತಾ ಇದೆ. ಬರೀ ಜಾತಿಯ ಮೇಲೆ ಈಗ ಕರ್ನಾಟಕದಲ್ಲಿ ನಡೆದಂತೆ ಬರೀ ಜಾತಿ ಸಮುದಾಯ ಸಬ್ಕಾಸ್ಟ್ಗಳ ಮೇಲೆ ತಮಿಳುನಾಡು ಕೇರಳದಲ್ಲಿ ಚುನಾವಣೆಗಳು ನಡೆಯಲ್ಲ. ಆದರೆ ಮ್ಯಾಕ್ರೋ ಲೆವೆಲ್ನಲ್ಲಿ ಕೆಲ ಬದಲಾವಣೆಗಳನ್ನು ಮಾಡ್ಕೊಳ್ತೀವಿ ಅಂತಕ್ಕಂಥದ್ದನ್ನು BJP ಒಪ್ಪಿದ ನಂತರವೇ ಪಳನಿಸ್ವಾಮಿ ಮತ್ತು ಅಮಿತ್ ಶಾ ಮಾತುಕತೆ ದಿಲ್ಲಿಯಲ್ಲಿ ನಡೆದಿತ್ತು. ಇವತ್ತಿನ ಪತ್ರಿಕಾಗೋಷ್ಠಿ ಇದನ್ನು ಭಾಳ ಸ್ಪಷ್ಟಪಡಿಸ್ತಾ ಇದೆ. ಅಣ್ಣಾಮಲೈ ಅವರನ್ನು ತಮಿಳುನಾಡು BJPಯ ಏನು ಜವಾಬ್ದಾರಿ ಇತ್ತು ಅದರಿಂದ ಮುಕ್ತ ಮಾಡಿ ರಾಷ್ಟ್ರೀಯ BJP ಕೆಲ ಜವಾಬ್ದಾರಿಗಳನ್ನು ಕೊಡಬಹುದು. ಆದರೆ ತಮಿಳುನಾಡಿನ ರಾಜ್ಯ ರಾಜಕಾರಣದಿಂದ ಅಣ್ಣಾಮಲೈ ಅವರನ್ನು ದೂರ ತರುವ
ಮಾತನ್ನು ಪರೋಕ್ಷವಾಗಿ ಅಮಿತ್ ಶಾ ಒಪ್ಕೊಂಡಿದ್ದಾರೆ. ಪಳನಿಸ್ವಾಮಿ ಅವರದೇ ನೇತೃತ್ವ ಇರುತ್ತೆ ಅನ್ನುವುದರ ಮೂಲಕ. ಪ್ರಶಾಂತ್, ಹಾಗಾದರೆ ಅಣ್ಣಾಮಲೈ ರಾಷ್ಟ್ರೀಯ ರಾಜಕಾರಣ ಹೌದು, ಬಟ್ ವಾಟ್? ಅಣ್ಣಾಮಲೈ ಈಗಾಗಲೇ ಬಹಳಷ್ಟು ಹೋರಾಟಗಳನ್ನು ಮಾಡಿದ್ರು, ಆಮೇಲೆ ಕಳೆದ ಬಾರಿಯ ಚುನಾವಣೆಯನ್ನು ಎದುರಿಸಿದ್ರು, ಸೋತರು ಹೌದು. ಆದರೆ ವೋಟ್ ಶೇರನ್ನು ಜಾಸ್ತಿ ಮಾಡಿದ್ರು, ಪ್ರಯತ್ನ ಅಂತೂ ಪಟ್ಟಿದ್ರು, ಶ್ರಮ ಅಂತೂ ಹಾಕಿದ್ರು. ಸೊ ಅಣ್ಣಾಮಲೈ ಫ್ಯೂಚರ್ ಏನು ಹಾಗಾದರೆ? ನೋಡಿ, ಅಣ್ಣಾಮಲೈಗೆ ಒಂದು ಪೊಟೆನ್ಷಿಯಲ್ ಇದೆ ಅಂತಕ್ಕಂಥದ್ದು ಸ್ಪಷ್ಟ. ಅಣ್ಣಾಮಲೈ IPS ಸ್ಥಾನಕ್ಕೆ ರಾಜೀನಾಮೆಯನ್ನು ಕೊಟ್ಟು ಪಾಲಿಟಿಕ್ಸನ್ನು ಜಾಯಿನ್ ಆಗಿ ಒಂದು ಹೊಸತನವನ್ನು, ಹೊಸ ನರೇಟಿವನ್ನು ಬಿಲ್ಡ್ ಮಾಡ್ತಕ್ಕಂಥ ಪ್ರಯತ್ನವನ್ನು ತಮಿಳ್ನಾಡಿನಲ್ಲಿ ಮಾಡಿದರು. ಬಟ್ ಅದು ಒನ್ ಇಲೆಕ್ಷನ್ ಫೆನಾಮಿನಾ. ಇವತ್ತಿನ ಎಲ್ಲ ರಾಜಕೀಯ ಪಕ್ಷಗಳು ಕೂಡ ಹರಿಬರಿಯಲ್ಲಿವೆ. ಒಂದು ಚುನಾವಣೆ ಸೋತರೂ ಕೂಡ ಅವರಿಗೆ 10 ವರ್ಷ ಹಿಂದಕ್ಕೆ ಹೋಗಬೇಕಾಗತ್ತೆ. ಆ ಕಾರಣಕ್ಕೋಸ್ಕರ ಅಣ್ಣಾಮಲೈ ಹೇಳಿದಂತೆ ಇನ್ನೂ 10 ವರ್ಷಗಳ ಕಾಲ ಪ್ರಯೋಗ ಮಾಡಲಿಕ್ಕೆ ರಾಷ್ಟ್ರೀಯ BJP ತಯಾರಿಲ್ಲ. ಆ ಕಾರಣದಿಂದ ಅಣ್ಣಾಮಲೈ ಅವರನ್ನು ಪಕ್ಕಕ್ಕೆ ಸರಿಸಿ ನೈನಾರ್ ನಾಗೇಂದ್ರನ್ಗೆ ರಾಜ್ಯಾಧ್ಯಕ್ಷ ಸ್ಥಾನವನ್ನು ಕೊಟ್ಟು ಪಳನಿಸ್ವಾಮಿಗೆ NDA ನೇತೃತ್ವವನ್ನು ಕೊಡಲಿಕ್ಕೆ ಅಮಿತ್ ಶಾ ಒಪ್ಕೊಂಡಿದ್ದಾರೆ ಅನ್ನೋದು ಇವತ್ತಿನ ಪತ್ರಿಕಾಗೋಷ್ಠಿಯ ಮೂಲಕ ಸ್ಪಷ್ಟಪಡಿಸಲಾಗ್ತಾ ಇದೆ. ಆದರೆ ಈಗ ನೋಡಿ, ರಾಷ್ಟ್ರೀಯ BJPಯ ರಿಷಫಲ್ ಕೂಡ ನಡಿಬೇಕು, ಹೊಸ ರಾಷ್ಟ್ರೀಯ ಅಧ್ಯಕ್ಷರು ಬರಬೇಕು, ಅಲ್ಲಿ ಪದಾಧಿಕಾರಿಗಳ ಆಯ್ಕೆ ಆಗಬೇಕು. ಆಗ ಅಣ್ಣಾಮಲೈ ಅವ್ರನ್ನ ಅಕಾಮಿಡೇಟ್ ಮಾಡಲಾಗತ್ತಾ? ಲೆಟ್ಸ್ ಸಿ. ರಾಜಕಾರಣದಲ್ಲಿ ಆಗೇ ಬಿಡುತ್ತೆ ಅಂತಕ್ಕಂಥದ್ದನ್ನು ಹೇಳಲಿಕ್ಕೆ ಸಾಧ್ಯ ಇಲ್ಲ. ಆದರೆ ತಮಿಳುನಾಡಿನ ರಾಜಕಾರಣದಲ್ಲಿ ಅಣ್ಣಾಮಲೈ ರೋಲನ್ನು ಅಂಡರ್ಮೈನ್ ಮಾಡಲಾಗಿದೆ ಅನ್ನೋದು ಇವತ್ತಿನ ಪತ್ರಿಕಾಗೋಷ್ಠಿಯಲ್ಲಿ ಸೀಲ್ಡ್ ಆಗಿದೆ. ನೈನಾರ್ ನಾಗೇಂದ್ರನ್ ಹೌದು ಪ್ರಬಲ ಸಮುದಾಯದಿಂದ ಬರ್ತಾರೆ, ಆದರೆ ಯಾಕೆ ನೈನಾರ್ ನಾಗೇಂದ್ರನ್ನೇ? ನೋಡಿ ಭವನ, ಇಡೀ ಭಾರತೀಯ ಜನತಾ ಪಾರ್ಟಿಯ ತಮಿಳುನಾಡೇನಿದೆ ಅದು ಯಾವತ್ತಿಗೂ ಕೂಡ ಒಬ್ಬ ಪ್ರಬಲ ನಾಯಕನನ್ನು ನೋಡಿರಲಿಲ್ಲ. ಪೊನ್ನಂ ರಾಧಾಕೃಷ್ಣನ್ ಕೆಲ ವರ್ಷಗಳ ಕಾಲ ಇದ್ದರು, ಸಡಗೋಪನ್ ಕೆಲ ವರ್ಷಗಳ ಕಾಲ ಇದ್ದರು. ಆ ರೀತಿ AIADMK ಜೂನಿಯರ್ ಪಾರ್ಟ್ನರ್ ಆಗಿಯೇ ತಮಿಳುನಾಡಿನಲ್ಲಿ BJP ಕೆಲಸ ಮಾಡ್ಕೊಂಡು ಬಂದಿದೆ. ಸುಬ್ರಹ್ಮಣ್ಯನ್ ಸ್ವಾಮಿ ಕೂಡ BJPಗೆ ಬಂದರೂ ಕೂಡ ತಮಿಳುನಾಡಿನಲ್ಲಿ ಯಾವುದೇ ರೀತಿಯಾಗಿರ್ತಕ್ಕಂಥ ರೋಲ್ ಇರಲಿಲ್ಲ. ಆದರೆ ಅಣ್ಣಾಮಲೈ ವಾಸ್ ದ ಫಸ್ಟ್ ಪರ್ಸನ್. ರಾಜ್ಯ BJPಯನ್ನು ತಳಮಟ್ಟದಿಂದ ಕಟ್ಟತಕ್ಕಂಥ ಪ್ರಯತ್ನವನ್ನು ಅಣ್ಣಾಮಲೈ ಮಾಡಿದರು. ಅವ್ರಿಗೊಂದಿಷ್ಟು ಟ್ರ್ಯಾಕ್ಷನ್ನು ಸಿಕ್ತು, ಒಂದು ನ್ಯಾಷನಲ್ ನರೇಟಿವನ್ನು ಬಿಲ್ಡ್ ಮಾಡ್ತಕ್ಕಂಥ ಪ್ರಯತ್ನವನ್ನು ಕೂಡ ಮಾಡಿದರು. ಆದರೆ AIADMK ಕ್ಯಾಡರ್ಗೆ ಮತ್ತು AIADMK ನಾಯಕತ್ವಕ್ಕೆ ಅಣ್ಣಾಮಲೈ ಅಂತ ಒಬ್ಬ ಪ್ರಬಲ ರಾಜ್ಯಾಧ್ಯಕ್ಷ ಬೇಕಾಗಿರಲಿಲ್ಲ. ಮತ್ತು ಅಣ್ಣಾಮಲೈ ವಾಸ್ ಅ ವೋಕಲ್ ಕ್ರಿಟಿಕ್ ಆಫ್ ದ್ರವಿಡ್ ಪಾಲಿಟಿಕ್ಸ್ ಆಲ್ಸೋ, ಇನ್ಕ್ಲೂಡಿಂಗ್ AIADMK. ಆ ಕಾರಣಕ್ಕೋಸ್ಕರ ಅಣ್ಣಾ ದ್ರಮುಕ್ ಹೋಗಿ ನಾಯಕರು ಹೋಗಿ ದಿಲ್ಲಿಯಲ್ಲಿ ಹೇಳಿದರು, ಅಣ್ಣಾಮಲೈ ಇದ್ದರೆ ನಮ್ಮ ಕೆಲಸ ಮಾಡಲಿಕ್ಕೆ ಸಾಧ್ಯ ಇಲ್ಲ, ಅಣ್ಣಾಮಲೈಯನ್ನು ರಾಜ್ಯಾಧ್ಯಕ್ಷ ಇಟ್ಕೊಂಡ್ರೆ ನಾವು ಮೈತ್ರಿ ಮಾಡ್ಕೊಳ್ಳಿಕ್ಕೂ ಕೂಡ ಸಾಧ್ಯ ಆಗಲ್ಲ, ಅವ್ರು ನಮ್ಮ ಮೇಲೆ ಕಟುವಾದ ಟೀಕೆಗಳನ್ನು ಮಾಡಿದ್ದಾರೆ, ಹೀಗಾಗಿ ನೀವು ನಿಮ್ಮ ರಾಜ್ಯಾಧ್ಯಕ್ಷರನ್ನು ಬದಲಿಸಬೇಕು ಅಂತಕ್ಕಂಥ ಪ್ರಶ್ನೆ ಬಂದಾಗ ನೋಡಿ, ಒಂದು ರಾಷ್ಟ್ರೀಯ BJPಗೂ ಸ್ಪಷ್ಟವಾಗಿದೆ. ತಮಿಳ್ನಾಡು, ಈಗ ಕರ್ನಾಟಕದಲ್ಲಿ ಒಬ್ಬ ಸ್ಟ್ರಾಂಗ್ ಲೀಡರ್ ಹೆಂಗೆ ಬೇಕೋ ಅನ್ನುವ ಥರ ತಮಿಳ್ನಾಡಿನಲ್ಲಿ ನಿಮ್ಗೆ ಸ್ಟ್ರಾಂಗ್ ಲೀಡರ್ಶಿಪ್ ಬೇಕಾಗಿಲ್ಲ. ನಿಮಗಿರ್ತಕ್ಕಂಥ ಸ್ಪೇಸ್ ಏನಿದೆ ಆ ಸ್ಪೇಸನ್ನು ಉಳಿಸ್ಕೊಂಡು ಹೋಗ್ತಕ್ಕಂಥ ಒಂದು ನಾಯಕತ್ವ ಬೇಕು. ಆ ಕಾರಣಕ್ಕೋಸ್ಕರ ನನಗನ್ಸುತ್ತೆ AIADMK ಜೊತೆ ಹೊಂದಾಣಿಕೆ ಕೂಡ ಮಾಡ್ಕೊಳ್ತಕ್ಕಂಥ ಒಂದು ನಾಯಕತ್ವವನ್ನು BJPಯ ರಾಷ್ಟ್ರೀಯ BJP ನಾಯಕರು ಸರ್ಚ್ ಮಾಡ್ತಾಯಿದ್ರು. ಅದಕ್ಕನುಗುಣವಾಗಿ ನೈನಾರ್ ನಾಗೇಂದ್ರನ್ ಹೆಸರನ್ನು ಫೈನಲ್ ಮಾಡಲಾಗಿದೆ ಅಂತ ಅನಿಸುತ್ತೆ. ಅಣ್ಣಾಮಲೈ ವಾಸ್ ವೋಕಲ್, ಅಣ್ಣಾಮಲೈಗೆ ಒಂದು ರೀತಿಯ ಸ್ಟಾರ್ಡಮ್ ಇತ್ತು, ಅಣ್ಣಾಮಲೈಗೊಂದು ಮೀಡಿಯಾ ಫೋಕಸ್ ಇತ್ತು. ಆ ರೀತಿಯ ನಾಯಕತ್ವ BJP ಬಳಿ ಇದ್ದರೆ AIADMK ಅಲ್ಲಿ ಮೈತ್ರಿ ಸಾಧ್ಯ ಆಗಲ್ಲ. ಆ ಕಾರಣಕ್ಕೋಸ್ಕರ ಒಂದು ಲೋ ಪ್ರೊಫೈಲ್ ಮುಖವನ್ನು BJP ರಾಜ್ಯಾಧ್ಯಕ್ಷ ಸ್ಥಾನಕ್ಕೆ ತರ್ತಾ ಇದೆ ಅಂತ ಅನ್ಸುತ್ತೆ. ರೈಟ್ ಪ್ರಶಾಂತ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.